ಶಿವಣ್ಣ, ಶಿವರಾಜ್ ಕುಮಾರ್, ರಾಘವೇಶ್ ಕುಮಾರ್, ಪುನೀತ್ ರಾಜ್ಕುಮಾರ್, ಅಪ್ಪು ಅವ್ರ ಬಗ್ಗೆ ಹೇಳ್ಬೇಕು. ಅಪ್ಪು ಅವ್ರ ಬಗ್ಗೆ ಎಸ್, ಖಂಡಿತ. ಅವ್ರ ಜೊತೆ ಯಾವ ಸಿನಿಮಾ? ನಾವು ಆಕಸ್ಮಿಕ ಶೂಟಿಂಗ್ ಮಾಡೋ ಚಿಕ್ಕ ಹುಡುಗ ಅಪ್ಪು ಬಂದು ಅಂಕಲ್ ಶೂ ತಗೊಂಡಿದ್ದೀನಿ ನೋಡಿ ಅಂತೆಲ್ಲ ಶೂಗಳು ತೋರಿಸೋರು. ಅವ್ರು ತಗೊಂಡು ಶೂಗಳಲ್ಲಿ ತೋರಿಸೋರು ನನಗೆ. ಆಮೇಲೆ ನಾನು ಫೈಟ್ಸ್ ಭಾಳ ಇಷ್ಟ ಅವ್ರಿಗೆ. ನಾನು ರಾಘಣ್ಣ ಜೊತೆ ಫೈಟ್ ಮಾಡೀನಿ, ನೋಡೋರೆ ಅವ್ರ ಜೊತೆಗಿರೋರು ಭಾಳ ಇಷ್ಟ. ನಾನು ನೋಡಿದ್ರೆ ಅವ್ರ ಆ್ಯಕ್ಷನ್ ಅಂದರೆ ಭಾಳ ಇಷ್ಟ ಅಪ್ಪುಗೆ. ಹಿಂಗಾಗ್ಬಿಟ್ಟು ಅವ್ರ ಜೊತೆ ಕೆಲಸ ಮಾಡಿರೋಲ್ಲ ಅಂತ ಇತ್ತು. ಸರಿ ಅಂದ್ಬಿಟ್ಟು ಇದು ನಮ್ಮ ಬಸವ ಅದೆಲ್ಲ ಮಾಡಿದ. ನಮ್ಮ ಬಸವಲ್ಲಿ ಒಂದು ಚಿಕ್ಕ ಎಪಿಸೋಡು, ಭಾಳ ಚಿಕ್ಕ ಎಪಿಸೋಡು. ಒಂದು ಸ್ವಲ್ಪ ಪೈಲ್ವಾನ್ ಕರ್ಕೊಂಬರ್ತಾರೆ ಅಪ್ಪನ ಓಡಿಸೋದಕ್ಕೆ ಅಂತ ಹೇಳಿ ಬಂದಿದ್ದು. ಸರಿ ಅಂದ್ಬಿಟ್ಟು ನಟ್ಕಲಪ್ಪ ಸರ್ಕಲ್ ಶೂಟಿಂಗು. ಅಪ್ಪು ನಾನು ನೋಡಿದ ತಕ್ಷಣ ಫಸ್ಟ್ ನಾನು ಹೋಗಿ ಕಾಸ್ಟ್ಯೂಮ್ ಹಾಕ್ಕೊತಾ ಇದ್ದೆ. ಕಾಸ್ಟ್ಯೂಮ್ ಹಾಕ್ಕೊಂಡು ರೆಡಿಯಾಗಿ ಮೇಕಪ್ ಹಾಕ್ಕೊಂಡು ರೆಡಿಯಾಗಿ ಬಂದರು. ಅಪ್ಪು ಬಂದಿದ್ದ ತಕ್ಷಣ ಅಣ್ಣ 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 ಅಂತ ತಬ್ಕೊಂಡ್ಬಿಟ್ರು ಹಂಗೆ ನನ್ನನ್ನು. ಗಾಡ್ ಬ್ಲೆಸ್ ಯು ದೇವ್ರು ಒಳ್ಳೇದು ಮಾಡಲಿ. ಏನಣ್ಣ ನೀವು ಅವ್ರು ಗೊತ್ತಿರಲಿಲ್ಲ ಅವ್ರಿಗೆ. ಹ್ಯಾಪಿ ಟು ಸಿ, ಬನ್ನಿ ಅಣ್ಣ ಅಂತೇಳಿ ಫೈಟ್ ಸ್ಟಾರ್ಟ್ ಆಯಿತು. ಇವ್ನು ನಂಬಲ್ಲ, ನಾನು ಅಬ್ಸರ್ವೇಷನ್ ಮಾಡ್ತಾನೆ ಇದ್ದೀನಿ. ಅಪ್ಪು ನಿಂತ ಕಡೆ ಸುಮ್ಮನೆ ಒಂದು ಸಿಸರ್ ಕಿಕ್ಗಳು, ಎಗ್ಲಿಂಗ್ ಸಿಸರ್ ಕಿಕ್ಗಳು, ಎಲ್ಲರೂ ಎಗ್ರಿ ಹೊಡಿಯೋದು, ಲೆಗ್ಗಲ್ಲೇ ಕಿಕ್ ಮಾಡೋದು. ಹೌದು, ಸ್ವಂತ ಫೈಟ್ ಮಾಸ್ಟರ್ ಆಗ್ಬಿಟ್ಟಿಲ್ಲ. ಆ ಥರ ಒಂದು 50-60 ಕಿಕ್ಕು ಸುಮ್ಮನೆ ಕಣ್ಣು ಮುಚ್ಚಿ ಕಣ್ಣು ತೆಗಿಸಲು ಹೊಡೆದು ಸರ್ ಹೋಗುತ್ತೆ ಅಪ್ಪು. ಚೆನ್ನಾಗ್ಬಿಟ್ಟೆ ನಾನು. ಏನು ಸ್ಟ್ಯಾಮಿನಾ, ಏನು ಪವರು, ಏನು ಶಕ್ತಿ, ಏನಪ್ಪ ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟು ನಾವು ಪ್ರಾಕ್ಟೀಸ್ ಇಷ್ಟು ಮಾಡೋಕ್ಕಾಗ್ತಿರ್ಲಿಲ್ವೇ? ಇಷ್ಟೊಂದು ಶಕ್ತಿ ನಮ್ಮೊಳಗೂ ಕಾಣಿಸಿರಲಿಲ್ಲ. ಏನು 50-60 ಕಿಕ್ಕುಗಳು ಸರ್, ಸುಮ್ಮನೆ ಎಗ್ರಿ ಟಗ ಹೊಡಿತಾನೆ ಅವ್ರೆ. ಸುಸ್ತಾಗೋಗ್ಬಿಟ್ಟೆ ನಾನಂತೂ. ಓಡೋಗಿ ನಾನೇ ತಬ್ಕೊಂಡೆ. ಸರ್ ಏನು ನೀವು ಏನು 50 ಹಿಂಗೆ ಹೂವು ಥರ ಮಾಡ್ಬಿಟ್ಟು, ಅದು ಟಯರ್ಡ್ನೆಸ್ಸು ಇಲ್ಲ ಅವ್ರಿಗೆ. ಅಷ್ಟು ಮಾಡಿಬಿಟ್ಟು ಸುಮ್ಮನೆ ಕೂಲ್ ಆಗವ್ರೆ. ಪವರ್ ಸ್ಟಾರ್, ರಿಯಲ್ ಪವರ್ ಸ್ಟಾರ್. ಸೆಲ್ಯೂಟ್, ಹ್ಯಾಟ್ಸ್ ಆಫ್ ಟು ಯು. ಅಲ್ಲಿ ಶೂಟಿಂಗ್ ಸ್ಪಾಟಲ್ಲಿ ಅವ್ರ ಅಸೋಸಿಯೇಟ್ ಡೈರೆಕ್ಟರ್ ಅಸಿಸ್ಟೆಂಟ್ ಏನೋ ಸ್ವಲ್ಪ ಕಿಂಡಲ್ ಮಾಡ್ಬಿಟ್ರು ನನ್ನ. ನಡಿ ಸಿನಿಮಾ ನಡೆಯುತ್ತೆ ಕಿಂಡಲ್ ಮಾಡ್ಬಿಟ್ರು. ನಾನು ಬೈದ್ಬಿಟ್ಟೆ. ನಾವು ಕೆಲಸ ಮಾಡೋ ಜಾಗದಲ್ಲಿ ಕಿಂಡಲ್ ಮಾಡಿದ್ದಕ್ಕೆ ರೇಗ್ಬಿಟ್ಟೆ. ಅಪ್ಪು ಅವ್ರು ಇದ್ಕೊಂಡು ನೀವು ನಂಬಲ್ಲ, ನನ್ನ ಬೇಜಾರಾಗಬಾರ್ದು ಅಂತ ಹೇಳಿ ಮಧ್ಯಾಹ್ನ ನನ್ನ ಪಕ್ಕದಲ್ಲಿ ಕುಂಡ್ರಿಸ್ಕೊಂಡ್ರು, ಸಾಯಂಕಾಲದವರೆಗೂ ನನ್ನ ಪಕ್ಕದಲ್ಲೇ ಕುಂಡ್ರಿಸ್ಕೊಂಡಿದ್ರು. ಹೌದಾ? ನನ್ಗೆ ಬೇಜಾರಾಗಬಾರ್ದು ಅಂತೇಳಿ, ನನ್ನ ಮನಸ್ಸಿಗೆ ಸಮಾಧಾನ ಆಗಲಿ ಅಂತೇಳಿ. ವಾಟ್ ಎ ಗ್ರೇಟ್ ಪರ್ಸನ್, ವಾಟ್ ಎ ಗ್ರೇಟ್ ಹ್ಯೂಮನ್ ಬೀಯಿಂಗ್. ಇದು ರೈಟ್ ನ್ಯೂಸ್.